ನಮಸ್ಕಾರ ಕಲಬುರ್ಗಿ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನಂತರೂ ಮಸ್ತ್ ಇದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಇವತ್ತೇನು ರೆಸಿಪಿಯಪ್ಪ ಅಂತಂದ್ರೆ ಆಲೂಗಡ್ಡೆ ಪರೋಟ ಮಾಡ್ಲತ್ತೀನಿ ನೋಡ್ರಿ. ಪರೋಟ ಮಾಡ್ಲಾಕ ನಾನು ಆಲೂಗಡ್ಡೆ ಕುದಿಸಿ ಅವು ಸಿಪ್ಪೆ ಸುಲಿದ್ಬಿಟ್ಟು ಹಿಂಗೆ ನೀವು ಕೈಯಿಂದ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಕೊಬ್ಬರಿ ಗೀಸ್ನಿ ಇರ್ತದಲ್ರಿ ಅದರಿಂದ ಬೇಕಾದರೂ ನೀವು ಸಣ್ಣ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡು ನೋಡ್ರಿ. ಕೊಬ್ಬರಿ ಗೀಚು ಕಿಸ್ನಿಯಿಂದ ಮಾಡ್ಕೊಂಡ್ರೆ ಯಾವುದೇ ಥರದ ಗಂಟಿರಲ್ಲ, ಏನಿರಲ್ಲ. ಪರೋಟ ಮಾಡೋ ಟೈಮಲ್ಲಿ ಹರಿಯಂಗಿಲ್ಲ. ಹಾಗಾಗಿ ಅದರಿಂದ ಮಾಡ್ಕೊಂಡ್ರೆ ಆದಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ತೀನಿ ರೀ. ಈ ಕಡೆ ನೋಡಿರಿ, ನಾನು ಕೊತ್ತಂಬರಿ, ಒಂದು ದೊಡ್ಡ ಸೈಜ್ನಾಗ ಇದ್ದಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರು ತೊಗೊಂಡು ನೋಡಿರಿ ಫ್ರೆಂಡ್ಸ, ಒಗ್ಗರಣೆ ಕೊಡೋಕೆ, ಪಲ್ಯ ಒಗ್ಗರಣೆ ಕೊಡೋಕೆ. ಈಗ ನಾನು ಒಂದು ಕಡೆಯಲ್ಲಿ ಎಣ್ಣೆ ಹಾಕೀನಿ ರೀ. ಒಂದು ಸ್ವಲ್ಪ ಹಾಕೀನಿ ರೀ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಸಾಸಿ ಜೀರಿಗೆ ಹಾಕಿಬಿಟ್ಟು ಚಟಪಟ ಅಂತ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೋಡಿರಿ. ಕರಿಬೇವಿನ ಸೊಪ್ಪು ಹಾಕಿ ಆಗಿದ್ಮೇಲೆ ಈಗ ನಾನು ಅದಕ್ಕೆ ಒಂದು ದೊಡ್ಡ ಸೈಜ್ನಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಆ ಈರುಳ್ಳಿನ ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ಹಾಕ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಕೆಂಪಗಾಗೋವರೆಗೂ ಹುರ್ಕೋಬೇಕ್ರಿ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ಬಂದು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟು ನಮ್ಗೆ ಭಾಳ ಅಂದ್ರೆ ಭಾಳ ಮುಖ್ಯ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೊಂದು ಒಂದೊಂದು ಲೈಕು ನಮ್ಗೆ ಭಾಳ ಇದು ಆಗಿರ್ತದೆ. ಹಾಗಾಗಿಬಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಈ ಕಡೆ ನಾನು ಹಸಿಮೆಣ್ಸಿನ್ಕಾಯಿ ನೀವು ಕುಟ್ಟಿ ಆದರೂ ತೊಗೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡಾದರೂ ತೊಗೋಬೋದು. ನಾನಿಲ್ಲಿ ಸಣ್ಣಾಗಿ ಕಟ್ ಮಾಡಿ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ. ತೊಗೊಂಡ್ಬಿಟ್ಟು ಈಗ ನಾನು ಅದನ್ನು ಹಾಕ್ಬಿಟ್ಟು ಚಲೋನ ಹುರ್ಕೋತೀನಿ ರೀ. ಚಲೋ ಹೊತ್ನಾಗ ಹಿಂಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನೋಡಿರಿ. ಆಲೂಗಡ್ಡೆ ಪರೋಟ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಮನೆ ಮಂದಿ ಇಷ್ಟಪಟ್ಟು ತಿನ್ನುವಂಥ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಅದಕ್ಕೆ ಈಗ ನಾನು ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಅರಿಶಿಣ ಹಾಕ್ಕೊಂಡು ನೋಡಿರಿ. ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಂಡಿನಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಚಲೋ ಮಿಕ್ಸ್ ಮಾಡ್ತೀನಿ. ಎಣ್ಣೆ ಯಾಕೆ ಜಾಸ್ತಿ ಹಾಕ್ಬಾರ್ದಪ್ಪ ಅಂತಂದ್ರೆ, ಎಣ್ಣೆ ಜಾಸ್ತಿ ಹಾಕಿದ್ರೆ ಅವು ಉಂಡೆಗಳು ಮಾಡೋ ಟೈಮಲ್ಲಿ ಅವು ಪಾತಳಾಗ್ತವೆ ರೀ, ಅಳ್ಸಾಗ್ತವೆ, ಕರೆಕ್ಟಾಗಿ ಬರಲ್ಲ. ಹಾಗಾಗ್ಬಿಟ್ಟು ಎಣ್ಣೆನ ಆದಷ್ಟು ನಾವು ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ನಾವು ಆರಾಮಾಗಿ ಪರೋಟನ ಮಾಡ್ಕೋಬೋದು ನೋಡಿರಿ. ಈಗ ನೋಡಿರಿ, ಇದಕ್ಕೆ ನಾನು ಬಟಾಟೆ ಏನು ಸಣ್ಣ ಮಾಡಿ ಇಟ್ಕೊಂಡಿದ್ದಲ್ರಿ ಅದು ಹಾಕೋತೀನಿ ನೋಡಿರಿ. ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣೋದಂತ, ಏನು ಬೆಣ್ಣೆ ಇದ್ದಂಗೆ ಅದ ನೋಡಿರಿ. ಅಷ್ಟು ಸಣ್ಣದಾಗಿ ನಾನು ಇದು ಮಾಡ್ಕೊಂಡಿನಿ. ನೋಡ್ಬೋದು, ಈ ರೀತಿ ಮಾಡಿಕೊಂಡ್ರೆ ಪರೋಟ ಮಾಡೋ ಟೈಮಲ್ಲಿ ಹರಿಯಂಗಿಲ್ಲ ಮತ್ತು ಲಟ್ಸೋ ಟೈಮಲ್ಲಿ ಹರಿಯಂಗಿಲ್ಲ. ಹಾಗಾಗ್ಬಿಟ್ಟು ಈ ರೀತಿ ಮಾಡ್ಕೋಬೋದು. ಈ ರೀತಿ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂದರೆ ನೀವು ಕೈಯಿಂದ ಬೇಕಾದರೂ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮೇಲೊಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈಗ ಚಲೋ ಹೊತ್ನಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ ರೀ. ನನಗೆ ಗ್ಯಾಸ್ ಪೂರ್ತಿ ಸ್ಲೋ ಇಟ್ಟು ನೋಡಿರಿ, ಜೀರಾನಲ್ಲಿಟ್ಟು. ಈಗ ನಾನು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣತ್ತದಂತ, ಎಷ್ಟು ಮಸ್ತ್ ಕಾಣತ್ತದ. ಸ್ಮೆಲ್ ಅಂತೂ ಭಾಳ ಚಲೋ ಹೊಂಟೈತೆ ನೋಡಿರಿ. ಮತ್ತು ಈಗ ನಾನು ಈ ಕಡೆ ಹಿಟ್ಟು ತೊಗೊಂಡಿನಿ ರೀ. ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೋರಿ ಫ್ರೆಂಡ್ಸ. ನೀವು ತಕ್ಕಂಗೆ ಪಲ್ಯಕ್ಕೆ ತಕ್ಕಂಗೆ ಹಿಟ್ಟು ತೊಗೋಬೋದು. ಹಿಟ್ಟು ತೊಗೊಂಡ್ಬಿಟ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಮಾಮೂಲಿ ನೀವು ಚಪಾತಿ ಯಾವ್ದು ಮಾಡ್ತೀರಿ ಆ ಹಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಟಿಕೆ, ಜಾಸ್ತಿನ ಹಾಕೋಕೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪು ಹಾಕಿದ ನಂತರ ಚಲೋ ಹೊತ್ನಾಗ ನಾದ್ಕೊಂಡು ನೋಡಿರಿ. ನಾದ್ಕೊಂಡಾದ್ಮೇಲೆ ಈ ರೀತಿ ಬಂದದ ನೋಡ್ಬೋದು. ಒಂದು 10-15 ನಿಮಿಷ ಬಿಡ್ತೀನಿ ರೀ ಇದಕ್ಕೆ. ಅಲ್ಲಿ ಗಂಟ ಇದು ಚಲೋ ನೆನೀತದ. ಜಾಸ್ತಿ ಗಟ್ಟಿನೇ ನಾದ್ಕೊಬಿಟ್ರಿ, ಜಾಸ್ತಿ ಅಳಸ್ಕೊಂಡು ನಾದ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕಡೆ ನೋಡಿರಿ 10-15 ನಿಮಿಷ ಆದಮೇಲೆ ನಾನು ಈಗ ಮಾಡತ್ತೀನಿ ನೋಡಿರಿ. ನೋಡ್ಬೋದು ರೀ ಯಾವ ರೀತಿ ಹಿಟ್ಟು ಇದಾಗ್ಯದಂತ, ನೆಂದದಂತ. ಈಗ ನಾನು ಈ ಕಡೆ ಲಟ್ಟಿಸ್ತೀನಿ, ಕೆಳಕೊಂತ ಲಟ್ಟಿಸ್ತೀನಿ ರೀ. ಮ್ಯಾಲೆ ಲಟ್ಟಿಸೋಕೆ ಬರೋಂಗಿಲ್ಲ, ಕಿಚನ್ ಕಟ್ಟಿ ಸಣ್ಣದೈತಿ. ಹಾಗಾಗ್ಬಿಟ್ಟು ಕೆಳಕೊಂತ ಲಟ್ಟಿಸ್ಬಿಟ್ಟು ನಾನು ಒಂದೊಂದೇ ಆಮೇಲೆ ಲಾಸ್ಟಿಗೆ ಹುರ್ಕೋತೀನಿ ನೋಡಿರಿ. ನೋಡ್ಬೋದು ರೀ ಎಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡು ನೋಡಿರಿ. ನಿಮ್ಗೆ ಸೈಜು ಪ್ರಮಾಣ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ನೀವು ಉಂಡೆ ಮಾಡಿ ಇಟ್ಕೋಬೋದು ರೀ. ಚಪಾತಿಗಿಂತ ಪಲ್ಯನೇ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು, ಹಿಟ್ಟಿನಕ್ಕಿಂತ ಪಲ್ಯನೇ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಅಂತ ಹೇಳ್ತೀನಿ ರೀ. ಇದು ಒಂದು ಸ್ವಲ್ಪನೇ ಆಗಿದೆ. ಜಾಸ್ತಿ ಇತ್ತಂದ್ರೆ ತಿನ್ನತ್ರ ಬಾಯಲ್ಲಿ ಬರೀ ಪಲ್ಯ ಮತ್ತು ಅದ್ರ ಜೊತೆ ಚಪಾತಿ ಸಿಗುತ್ತೆ. ಟೇಸ್ಟ್ನು ಭಾಳ ಸಖತ್ತಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ. ನೋಡ್ಬೋದು ರೀ ಯಾವ ರೀತಿಯೂ ಹರಿಯಂಗೆ ಇಲ್ಲ, ಅಷ್ಟು ಚಲೋ ಬರ್ತಾವೆ ನೋಡಿರಿ. ಈಗ ಲಟ್ಟಿಸ್ ತೋರಿಸ್ತೀನಿ ರೀ ನಾನು ನಿಮ್ಗೆ. ನೋಡ್ಬೋದು ರೀ ಒಂದು ಸ್ವಲ್ಪ ನಾನು ಮ್ಯಾಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು, ಜಾಸ್ತಿ ನಾವು ಜೋರು ಹಾಕಿ ಲಟ್ಸೋಕೆ ಹೋಗ್ಬಾರ್ದು. ಹೋಳಿಗೆ ಮತ್ತು ಚಪಾತಿಗೆಲ್ಲ ಜೋರು ಲಟ್ಟಿಸ್ತೀವಿ, ಆ ರೀತಿ ಲಟ್ಸೋಕೆ ಹೋಗ್ಬಾರ್ದು. ಆದಷ್ಟು ನಾವು ಹೋಳಿಗೆ ಯಾವ ರೀತಿ, ಒಬ್ಬಟ್ಟು ಅದೆಲ್ಲ ಯಾವ ರೀತಿ ನಾವು ಸ್ಲೋ ಆಗಿ ಅಂದರೆ ನಿಧಾನವಾಗಿ ಮೇಲೆ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೋಬೇಕು. ನಾವು ಜಾಸ್ತಿ ಜೋರಾಗಿ ಲಟ್ಸಿದ್ರೆ ಒಳಗಡೆ ಪಲ್ಯ ಹೊರಗಡೆ ಬರೋಂಗೆ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ಆದಷ್ಟು ನಾವು ನಾರ್ಮಲಾಗಿ ಈ ರೀತಿ ಲಟ್ಟಿಸ್ಕೋಬೋದು. ನೋಡ್ಬೋದು ರೀ ಎಷ್ಟು ಚಲೋ ಕಾಣೋದಂತ. ಇದು ಎರಡನೇದು ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ.
ಯಾವುದೇ ರೀತಿ ಹರಿಯಂಗಿಲ್ಲ. ಯಾರು ಬರದೇ ಇರೋರು ಮಾಡ್ಬೋದು. ಎಲ್ಲರೂ ಹುಟ್ಟುತ್ತಲೇ ಏನು ಕಲಿಯಂಗಿಲ್ಲ ರೀ, ಮಾಡ್ತಾನೆ ಕಲಿತಾರೆ. ಎಷ್ಟೇ ಟ್ರೈ ಮಾಡಿದ್ರು ಮಾಡೋ ಮನಸ್ಸಿದ್ರೆ ಒಂದು ಸರಿ ಹರಿದ್ರೆ ಇನ್ನೊಂದು ಸರ್ತಿ ಅಂತೂ ಬಂದೇ ಬರುತ್ತೆ. ಫಸ್ಟಿಗೆ ಕೆಟ್ಟರು ಇನ್ನೊಂದು ಸರ್ತಿ ಬಂದೇ ಬರಬೇಕು ಫ್ರೆಂಡ್ಸ. ಖಂಡಿತ ಎಲ್ಲರೂ ಯಾರಿಗೆಲ್ಲ ಮಾಡಬೇಕು ತಿನ್ನಬೇಕು ಅಂತ ಇಷ್ಟ ಇರುತ್ತಾ ಮಾಡೋಕ್ಕೆ ಬರಲ್ಲ ಅವರೆಲ್ಲ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ಮನುಷ್ಯನ್ಕಿಂತ ಮೀರಿದ್ದು ಯಾವುದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನೋಡ್ಬೋದು ರೀ, ಇಷ್ಟೆಲ್ಲ ನಾನು ಈಗ ಮಾಡಿಟ್ಕೊಂಡು ನೋಡಿರಿ. ಏನಿಲ್ಲ ಅಂದ್ರೆ ಒಂದು 10-13 ಆಗ್ಯಾವ ರೀ ಫ್ರೆಂಡ್ಸ. ನೋಡ್ಬೋದು ಇಷ್ಟು ನಾನು ಒಂದೇ ಸರಿ ಮಾಡಿಟ್ಕೊಂಡು ಆಮೇಲೆ ಹುರ್ಕೋತೀನಿ ನೋಡಿರಿ. ಆ ಕಡೆ ಕಾಯಕ್ಕೆ ಹಂಚಿಟ್ಟೀನಿ ರೀ. ನೋಡ್ಬೋದು. ಆಮೇಲೆ ಈಗ ಹಂಚು ಕಾಯ್ದಾದ್ಮೇಲೆ ಈಗ ಒಂದು ಫಸ್ಟ್ ಪರೋಟ ಹಾಕಿನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪರೋಟ ಹಾಕಿನಿ. ಮತ್ತು ಮ್ಯಾಲೆ ಅದು ಇನ್ನೂ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ ನೋಡಿರಿ. ಹಂಚು ಕಾಯ್ದಿತ್ತು, ಹಂಗಾಗ್ಬಿಟ್ಟು ಪಲ್ಟಿ ಮಾಡ್ಕೊಂಡು ನೋಡ್ಬೋದು ರೀ ಎಷ್ಟು ಸಖತ್ತಾಗಿ ಎಷ್ಟು ಚಲೋ ಬಂದದಂತ ನೀವೇ ನೋಡ್ಬೋದು. ಒಂಚೂರು ಹರಿದಿಲ್ಲ, ಒಂಚೂರು ಏನೂ ಆಗಿಲ್ಲ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತು ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ನಿಮ್ಗೆ ಯಾವ ಥರದ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಆದಷ್ಟು ಮಾಡೋಕೆ ಟ್ರೈ ಮಾಡ್ತೀನಿ ರೀ. ನಾನು ಕೆಲ್ಸಕ್ಕೆ ಹೋಗಿ ಬಂದು ವೀಡಿಯೋ ಮಾಡ್ತೀನಿ, ಅದಕ್ಕಾದ್ರೂ ಒಂಚೂರು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ. ಕೆಲಸದಿಂದ ಬಂದು ಅಡುಗೆ ಮಾಡೋಕ್ಕೇ ಬೇಜಾರಾಗಿರುತ್ತೆ. ಆದರೂ ನಾನು ಹಿಡ್ದಿದ್ದು ಛಲನ ಬಿಡಬಾರ್ದು, ಸೋಲಬಾರ್ದು ಅಂತ ನಾನು ಮಾಡತ್ತೀನಿ ರೀ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಾನು ಯಾವುದೋ ಒಂದು ವೀಡಿಯೋ ಹಾಕಿದ್ರು ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ. ಆದಷ್ಟು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ಲತ್ತೀನಿ, ಆದರೂ ಒಂದು ಕಾರಣಾಂತರದಿಂದ ಆಲತ್ತಿಲ್ಲ. ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ಎಷ್ಟು ಚಲೋ ಹೊಂಟವಂತ. ಹಾಕಿದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯ್ದಾದ್ಮೇಲೆ ನಾವಿದು ಪಲ್ಟಿ ಮಾಡ್ಕೊಬೋದು. ನೋಡ್ಬೋದು ರೀ. ಚಪಾತಿ ಜೊತೆ ಪಲ್ಯ ಹಚ್ಕೊಂಡು ತಿನ್ನೋದಕ್ಕಿಂತ ಚಪಾತಿ ಹಿಟ್ಟಿನಲ್ಲಿ ಈ ರೀತಿ ಪಲ್ಯ ತುಂಬಿ ಚಪಾತಿ ಮಾಡೋದ್ರಲ್ಲಿ ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ. ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ. ಯಾವ ರೀತಿಯಾಗಿ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ನೋಡ್ಬೋದು ನಾನೀಗ ಎಲ್ಲ ಪರೋಟ ಆದಮೇಲೆ ನಿಮ್ಗೆ ತೋರ್ಸಕತ್ತೀನಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದದಂತ ನೀವೇ ನೋಡ್ಬೋದು ಫ್ರೆಂಡ್ಸ. ಯಾರು ತಾನೇ ಇಷ್ಟಪಡಲ್ರಿ, ಚಿಕ್ಕವ್ರು ಹಿಡ್ದು ದೊಡ್ಡವ್ರು ತಾನೇ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳು ಈಗ ಸ್ಕೂಲಿಗೆ ಹೋಗೋಕೆ ಲೇಟ್ ಆದಾಗ ನಾವು ಸಂಜೆ ಆಲೂಗಡ್ಡೆ ಕುದಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ನೋಡಿರಿ. ಬಾಯ್ ರೀ, ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.